Hello dear students, today let's learn about how family farm weavers and teachers they fulfill their needs by using their resources. ಕನ್ನಡದಲ್ಲಿ ಹೇಗೆ ಕೃಷಿ ಕುಟುಂಬ ನೇಕಾರರು ಮತ್ತು ಶಿಕ್ಷಕರು ತಮ್ಮಲ್ಲಿರುವಂತಹ ಸಂಪನ್ಮೂಲವನ್ನು ಬಳಸಿಕೊಂಡು ತಮ್ಮ ಆಸೆಗಳನ್ನು ಅಥವಾ ಅಗತ್ಯಗಳನ್ನು ಪೂರೈಸಿಕೊಳ್ತಾರೆ ಅಂತ ನೋಡೋಣ. ಸೊ ಇಲ್ಲಿ ಒಂದು ತಿಳ್ಕೊಳ್ಬೇಕಾದ್ದೇನು ಅಂದರೆ ಈಚ್ ಆ್ಯಂಡ್ ಎವ್ರಿ ಪರ್ಸನ್ ಹ್ಯಾವ್ ಒನ್ ಆರ್ ಅನದರ್ ರಿಸೋರ್ಸಸ್. ಪ್ರತಿಯೊಬ್ಬರ ಹತ್ರ ಕೂಡ ಒಂದಲ್ಲ ಒಂದು ರೀತಿಯ ಸ್ಪೆಷಲ್ ಟ್ಯಾಲೆಂಟ್ ಅಥವಾ ರಿಸೋರ್ಸಸ್ ಇದ್ದೇ ಇರುತ್ತೆ. ಸೊ ಬೈ ಯೂಸಿಂಗ್ ದೋಸ್ ರಿಸೋರ್ಸಸ್ ದೇ ಅರ್ನ್ ಇನ್ಕಮ್. ಆ ಇನ್ಕಮ್ನಿಂದ ನಮಗೇನು ಬೇಕು ನಾವು ಅದನ್ನು ಮಾಡ್ತೀವಿ. ಈಗ ಎಕ್ಸಾಂಪಲ್ ನೋಡಿ, ಒಬ್ಬ ವ್ಯಕ್ತಿಗೆ ಡ್ರೈವಿಂಗ್ ಚೆನ್ನಾಗಿ ಬರುತ್ತೆ ಅಂತ ಹೇಳಿದ್ರೆ ಆತ ಏನು ಕೆಲಸ ಮಾಡ್ಬೋದು, ಡ್ರೈವರ್ ಕೆಲಸವನ್ನು ಮಾಡ್ತಾನೆ. ಸೊ ಆ ಡ್ರೈವಿಂಗ್ ಕೆಲಸದಿಂದ ಏನು ಮಾಡ್ತಾನೆ ಅಂತ ಹೇಳಿದ್ರೆ ಅವನು ಇನ್ಕಮನ್ನು ಅರ್ನ್ ಮಾಡಿ ತನಗೇನು ಬೇಕೋ ಅದನ್ನು ಫುಲ್ಫಿಲ್ ಮಾಡ್ಕೊಳ್ತಾನೆ, ಅಂದರೆ ಆಸೆನ ಈಡೇರಿಸ್ಕೊಳ್ತಾನೆ. ಸೊ ಅದೇ ಥರ ಇಲ್ಲಿ ಕೂಡ ಅಷ್ಟೇ, ಇದು ಕೂಡ 4 ಮಾರ್ಕ್ಸ್ಗೆ ಕ್ವಶನ್ ಬರುತ್ತೆ. ಹಿಯರ್ ಆಲ್ಸೋ ಯು ಡೋಂಟ್ ಹ್ಯಾವ್ ಎನಿ ಡಯಾಗ್ರಾಮ್ ಆರ್ ಟೇಬಲ್, ಎಕ್ಸ್ಪ್ಲನೇಷನ್ ಯಾವುದೂ ಇಲ್ಲ, ಬಟ್ ನೀವು ಇದನ್ನೇ ಕಾನ್ಸೆಪ್ಟ್ಸನ್ನು ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡಬೇಕಾಗಿ ಬರುತ್ತೆ. ಸೊ ಲೆಟ್ ಅಸ್ ಸಿ ಒನ್ ಬೈ ಒನ್. ಫ್ಯಾಮಿಲಿ ಫಾರ್ಮ್ ದೇ ಆಲ್ಸೋ ಹ್ಯಾವ್ ಸಮ್ ರಿಸೋರ್ಸಸ್. ಏನೆಲ್ಲ ಸಂಪನ್ಮೂಲಗಳಿದೆ ಅವ್ರ ಹತ್ರ ಅಂದರೆ ಪ್ಲಾಟ್ ಆಫ್ ಲ್ಯಾಂಡ್, ಒಂದು ಭೂಮಿ ಇದೆ, ಪೇರ್ ಆಫ್ ಬುಲ್ಲಕ್ಸ್, ಒಂದು ಜೋಡಿ ಎತ್ತು ಇದೆ, ಲೇಬರರ್ಸ್, ಶ್ರಮಿಕರು ಅಥವಾ ಕಾರ್ಮಿಕರಿದ್ದಾರೆ. ಸೊ ಬೈ ಯೂಸಿಂಗ್ ಆಲ್ ದೀಸ್ ರಿಸೋರ್ಸಸ್ ದೇ ಪ್ರೊಡ್ಯೂಸ್ ಕಾರ್ನ್. ಯಾವುದೋ ಒಂದು ಧಾನ್ಯವನ್ನು ಅಥವಾ ಜೋಳವನ್ನು ಏನು ಮಾಡ್ತಾರೆ, ಉತ್ಪಾದನೆ ಮಾಡ್ತಾರೆ. ಸೊ ಬೈ ಸೆಲ್ಲಿಂಗ್ ದಿಸ್ ಕಾರ್ನ್, ಉತ್ಪಾದನೆ ಮಾಡಿದ್ದಲ್ಲ ಅವರೇ ಇಟ್ಕೊಳ್ತಾರಾ? ನೋ. ಸೊ ಬೈ ಸೆಲ್ಲಿಂಗ್ ದಿಸ್ ಕಾರ್ನ್ ದೇ ಅರ್ನ್ ಇನ್ಕಮ್. ಅದನ್ನು ಸೇಲ್ ಮಾಡಿ ಅವರು ಇನ್ಕಮನ್ನು ಅರ್ನ್ ಮಾಡ್ತಾರೆ, ಆದಾಯವನ್ನು ಗಳಿಸ್ತಾರೆ. ಸೊ ಫ್ರಮ್ ದಿಸ್ ಇನ್ಕಮ್ ದೇ ಫುಲ್ಫಿಲ್ ದೇ ನೀಡ್ಸ್. ಇಷ್ಟು ಬರೆದ್ರೆ ಆಯಿತು. ಓಕೆ. ಸೊ ನೆಕ್ಸ್ಟು ವೀವರ್ಸ್, ನೇಕಾರರು. ಸಿ ದಿಸ್ ವೀವರ್ಸ್ ಆಲ್ಸೋ ಹ್ಯಾವ್ ಸಮ್ ಆಫ್ ದಿ ರಿಸೋರ್ಸಸ್. ಯಾರ್ನ್ ನಥಿಂಗ್ ಬಟ್ ಥ್ರೆಡ್, ನೂಲು ಇರ್ಬೋದು ಅವನ ಹತ್ರ, ಕಾಟನ್, ಹತ್ತಿ ಇದೆ ಅವ್ರ ಹತ್ರ. ಆ್ಯಂಡ್ ಆಲ್ಸೋ ದೇ ಹ್ಯಾವ್ ಸಮ್ ವೀವಿಂಗ್ ಇನ್ಸ್ಟ್ರೂಮೆಂಟ್, ನೇಯ್ಗೆ ಮಾಡಲಿಕ್ಕೆ ಬೇಕಾದಂತಹ ಯಂತ್ರಗಳು ಇದೆ ಅವ್ರ ಹತ್ರ ಅಂತ ಇಟ್ಕೊಳ್ಳೋಣ. ಸೊ ಬೈ ಯೂಸಿಂಗ್ ಆಲ್ ದೀಸ್ ರಿಸೋರ್ಸಸ್ he produced clothes, ಬಟ್ಟೆಯನ್ನು ಪ್ರೊಡ್ಯೂಸ್ ಮಾಡ್ತಾರೆ. ಸೊ ಇದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಬೈ ಸೆಲ್ಲಿಂಗ್ ದಿಸ್ ಕ್ಲೋತ್ಸ್ ದೇ ಅರ್ನ್ ಆರ್ he earn income. ಸೊ ಅದರಿಂದ ಏನಾಗುತ್ತೆ ಅಂದರೆ he can fulfill his needs. This is about weaver. Then teacher. So teacher also have some of the resources like knowledge, skills. So by using this what they do, ಅವರು ಮಕ್ಕಳಿಗೆ ಟೀಚ್ ಮಾಡ್ತಾರೆ. ಸೊ ಹಾಗಾಗಿ ಫ್ರಮ್ ದಟ್ ಟೀಚಿಂಗ್ ದೇ ಅರ್ನ್ ಸ್ಯಾಲರಿ, ಆದಾಯವನ್ನು ಗಳಿಸ್ತಾರೆ ಅಲ್ವಾ. ಸೊ ಫ್ರಮ್ ದಿಸ್ ಸ್ಯಾಲರಿ ದೇ ಫುಲ್ಫಿಲ್ ದೇರ್ ನೀಡ್ಸ್. ಸೊ ಹೀಗೆ ಈಚ್ ಆ್ಯಂಡ್ ಎವ್ರಿ ಪೀಪಲ್ ಇನ್ ಎನಿ ಎಕಾನಮಿ ಸೊ ಹ್ಯಾವ್ಸ್ ಒನ್ ಆರ್ ಅನದರ್ ರಿಸೋರ್ಸಸ್. ಅವ್ರ ಹತ್ರ ರಿಸೋರ್ಸಸ್ ಇರುತ್ತೆ. ಬೈ ಯೂಸಿಂಗ್ ಆಲ್ ದೋಸ್ ರಿಸೋರ್ಸಸ್ ಏನು ಮಾಡ್ತಾರೆ ಅಂದರೆ ದೇ ಅರ್ನ್ ಇನ್ಕಮ್. ಫ್ರಮ್ ದಟ್ ಇನ್ಕಮ್ ದೇ ಫುಲ್ಫಿಲ್ ದೇರ್ ನೀಡ್ಸ್. ಸೊ ದಿಸ್ ಇಸ್ ಅಬೌಟ್ ಹೌ ಫ್ಯಾಮಿಲಿ ಫಾರ್ಮ್, ವೀವರ್ ಆ್ಯಂಡ್ ಟೀಚರ್ ಫುಲ್ಫಿಲ್ ದೇರ್ ನೀಡ್ಸ್ ಬೈ ಯೂಸಿಂಗ್ ದೇರ್ ರಿಸೋರ್ಸಸ್. ಥ್ಯಾಂಕ್ ಯು. ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡೋದು ಮರಿಬೇಡಿ.